ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಶನಿವಾರ ಹನುಮ ಜಯಂತಿ ಇದೆ. ಸೊ ಹಾಗಾಗಿ ಈಗಷ್ಟೇ ಸ್ನಾನ ಎಲ್ಲ ಮಾಡಿಕೊಂಡು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಡ್ರೆಸ್ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ನಾನು 10th ತೊಗೊಂಡಿದ್ದು. ಖುಷಿ ಆಗುತ್ತೆ. ಇನ್ನೂ ಆಗಿನ ಬಟ್ಟೆ ಎಲ್ಲ ಇನ್ನೂ ಆಗ್ತಿದೆ ಅಂದರೆ ಅರೌಂಡ್ಲಿ 9 ಇಯರ್ಸ್ ಆಗಿದೆ ಆಯಿತಾ. 9 to 10 ಇಯರ್ಸ್ ಆಗ್ತಾ ಬಂತು. ಸೊ ಅವಾಗ ತೊಗೊಂಡಿದ್ದು. ನಾನು 15 ಇಯರ್ಸ್ ಇದ್ದಾಗ ತೊಗೊಂಡಿದ್ದು. ಖುಷಿ ಆಗುತ್ತೆ. ಸೊ ದೇವಸ್ಥಾನಕ್ಕೆ ನಾನು ಮತ್ತು ನಿಸರ್ಗ ಹೋಗೋಣ ಅಂತ. ಅದಕ್ಕೂ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿ ಹನುಮಾನ್ ಚಾಲಿಸ ಓದಿ 108 ಸಲ ರಾಮನಾಮ ಬರೆದು ಆಮೇಲೆ ನಾವು ಹೋಗ್ತೀವಿ. ಸೊ ನನ್ನ ಒಂದು ಈವ್ನಿಂಗ್ ಹೇಗಿದೆ, ಇವತ್ತಿನ ಈವ್ನಿಂಗ್ ಹೇಗಿದೆ ಅಂತ ತೋರಿಸೋದೇ ಇದು ಒಂದು ವ್ಲಾಗ್ ಆಗಿರುತ್ತೆ. ಹೋಗಿ ನಿಮ್ಮೆಲ್ಲರಿಗೆ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ನೀವು ಯಾರಾದರೂ ಮೊದಲನೇ ಸಲ ನನ್ನ ಈ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ನಾನು ಇವಾಗ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. जय हनुमान ज्ञान गुण सागर जय कपीश तिहु लोक उजागर रामदूत अतुलित बलधाम अंजनी पुत्र पवन सुत नाम महावीर विक्रम बजरंगी कुमति निवार सुमति के संग अष्ट सिद्धि नव सिद्धि के दाता सवर दीन जानकी माता जो सात बर पाठ कर जोही छूटाई बंदी होई जो यह फड़े हनुमान चालीसा ओ य सिद्धि साकी गौरीसा विद्यालक्ष्मी सदा रिचेरा कि जय नाथ हृदय महाडेरा पवनतनय संकटारण. ಸೊ ಇವಾಗಷ್ಟೇ ಪೂಜೆ ಎಲ್ಲ ಮುಗೀತು ಆ್ಯಂಡ್ ಎಲ್ಲ ಬರ್ದಾಯಿತು. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಟೈಮು 5:30, 5:45 ಆಗ್ತಾಯಿದೆ. ಸೊ ತಲೆ ಬಾಚ್ಕೊಂಡು ಹೊರಡ್ತೀನಿ. ಹಾಗೆ ನಮ್ಮ ಅಜ್ಜಿ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಇನ್ನು ಮುಂದೆ ನೀವು ನನ್ನ ಚಾನಲಲ್ಲಿ ನಾನು ಮತ್ತು ನಮ್ಮ ಅಜ್ಜಿ ಇಬ್ಬರು ಒಟ್ಟಿಗೆ ಸೇರಿ ಕುಕ್ಕಿಂಗ್ ಮಾಡೋ ವೀಡಿಯೋಸ್ನೆಲ್ಲ ನೀವು ಇನ್ಮೇಲೆ ನೋಡ್ಬೋದು. ಅದಕ್ಕೆ ಹೇಳ್ತಾ ಇದ್ದೆ ಯಾವ್ಯಾವ್ದು ಫಸ್ಟು ಅಡುಗೆ ಮಾಡೋಣ ಏನು ಅಂತ ಹಂಗೆ ಮಾತಾಡ್ತಿದ್ದೆ. ಆ್ಯಂಡ್ ಇವಾಗ ಹೊರಡಬೇಕು. ಆ್ಯಂಡ್ ನಮ್ಮ ಮನೆಗೆ ಹೊಸ ಚೀರ್ ತಂದಿದ್ದೀವಿ ಗೈಸ್. ಏನಿದು ಆರಾಮ್ ಚೀರ್, ಈ ಥರ ಚೆನ್ನಾಗಿದೆ ಒಂಥರ. ನಾನು ಇರಲಿಲ್ಲ ಅಲ್ಲ, ನಾನು ಇವತ್ತೇ ಬಂದಿದ್ದು. ಸೊ ಅದಕ್ಕೆ ಕುತ್ಕೊಂಡು ನೋಡ್ತಾ ಇದ್ದೆ. ಹೊರಡುವ ಇವಾಗ ಹೊರಡ್ತಾ ಇದ್ದೆ. ಟೈಮ್ 6 ಗಂಟೆ ಆಗ್ತಾ ಬರ್ತಿದೆ. ಸೊ ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಬರಬೇಕು. ಇವಳು ಪ್ರಸಾದಕ್ಕೋಸ್ಕರನೇ ಬಂದಿರೋದು. ನೀನು ಇಸ್ಕೊಳ್ಳಿಲ್ಲ ಅಲ್ವಾ? ಬಂದಿದೆ ರೈಸ್, ಇವಾಗ ತಿನ್ನಬೇಕು. ಹೊರಡೋಣ. ಇವಳ್ದು ಇಲ್ಲ, ಇಲ್ಲಿಂದ ಉರುಳ್ಕೊಂಡು ಹೋದ್ರು ಇವ್ರ ಮನೆಗೆ 3 or 5 ಮಿನಿಟ್ಸಲ್ಲಿ ಹೋಗ್ಬೋದಲ್ವೇನೆ? ಉಳ್ಕೊಂಡು ಹೋದ್ರು. ನಾನು ಗಾಡಿಯಲ್ಲಿ ಹೋಗ್ತೀನಿ. ಸಿಗದಾ? ಬಾಯ್, ನಾಳೆ ಸಿಗುವ ಮತ್ತೆ. ಸೊ ಮನೆಗೆ ಬಂದೆ. ನನಗೆ ಇವಾಗ 8 o'clock ಒಂದು ಮೀಟಿಂಗ್ ಇದೆ. ಅದನ್ನು ಅಟೆಂಡ್ ಮಾಡಬೇಕಂತ ಬೇಗ ಗಾಡಿ ಓಡಿಸ್ಕೊಂಡು ಬಂದೆ. ಸೊ ಟೈಮ್ 7:55 ಆಗ್ತಾಯಿದೆ. ಸೊ ನಾನು ಮೀಟಿಂಗ್ ಮುಗಿಸಿ ದೆನ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಪ್ಪ ಇವಾಗೆಲ್ಲ ಮುಗೀತು. ಫುಲ್ಲು ಹೆಂಗಾಗ್ಬಿಟ್ಟಿದೆ ಅಂದರೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಇವತ್ತೇನೋ ಬೇರೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೆ. ಒಂದಷ್ಟು ವೀಡಿಯೋಸ್ನ ಲಿಸ್ಟ್ ಮಾಡಿ ಒಂದಷ್ಟು ಕಾಂಟೆಂಟಿಗೆ ಅಂತ. ಬಟ್ ಅದು ಮಾಡೋಕ್ಕೆ ಆಗಿಲ್ಲ. ನೋಡೋಣ ನಾಳೆ ಆದರೂ ಮಾಡ್ತೀನ ಅಂತ. ಇವಾಗ ಮೀಟಿಂಗ್ ಎಲ್ಲ ಮುಗೀತು ಆ್ಯಂಡ್ ನಾನು ಇವಾಗ ಊಟ ಮಾಡೋಕ್ಕೆ ಅಂತೇಳಿ ಹೋಗ್ತಾಯಿದ್ದೀನಿ. ಸೊ ಊಟ ಮಾಡಿಕೊಂಡು ವಿಲ್ ಗೆಟ್ ಬ್ಯಾಕ್ ಟು ಯು. ಒಂಥರ ಗ್ಲೋ ಇದೆ ಅಲ್ಲ ಮುಖದಲ್ಲಿ. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಬಿಕಾಸ್ ಆಫ್ ಲೇಸರ್ ಟ್ರೀಟ್ಮೆಂಟಾ ಅಥವಾ ನಾನು ಪಿಕ್ಸಿದು ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಅಂತ. ಬಟ್ ಸ್ಕಿನ್ ತುಂಬ ಕ್ಲಿಯರ್ ಅನ್ನಿಸ್ತಿದೆ ನನಗಂತೂ. ನಿಮಗೂ ಹಾಗೆ ಅನಿಸ್ತಿದೆಯಾ? ಊಟ
ಎಲ್ಲ ಮಾಡಾಯಿತು. ನನ್ನ ಒಂದು ನೈಟ್ ಸ್ಕಿನ್ ಕೇರ್ ರುಟೀನ್ ಹೇಗಿದೆ ಅಂತ ತೋರಿಸೋಣ ಅಂತೇಳಿ, PM ರುಟೀನ್ ಹೇಗಿದೆ ಅಂತ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಮುಖ ತೊಳ್ಕೊಳ್ಳಿಕ್ಕೆ ನೀವು ಸೋಪಾದರೂ ಯೂಸ್ ಮಾಡ್ಬೋದು ಅಥವಾ ನಿಮ್ಮದು ಫೇಸ್ ವಾಶ್ ಆದರೂ ಯೂಸ್ ಮಾಡ್ಬೋದು. ನಾನು ಫೇಸ್ ವಾಶ್ ಯೂಸ್ ಮಾಡ್ತೀನಿ, ಮಾಯ್ಸ್ಟ್ ಕ್ಲೆನ್ಸಿಂಗ್ ಲೋಷನ್ ಅಂತ. ನನಗೆ ಡಾಕ್ಟರೇ ಅದನ್ನು ಪ್ರಿಸ್ಕ್ರೈಬ್ ಮಾಡಿರೋದು. ನನ್ನ ಸ್ಕಿನ್ ಟೈಪ್ ಬಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನನಗೆ ಅವ್ರು ಅದನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಮೇಕ್ ಶೋರ್ ನೀವು ಯೂಸ್ ಮಾಡುವಂಥ ಸೋಪಲ್ಲಾಗಲಿ ಅಥವಾ ಫೇಸ್ ವಾಶಲ್ಲಾಗಲಿ ಯಾವುದೇ ರೀತಿಯಾದಂಥ ಪ್ಯಾರಾಬಿನ್ಸ್ ಆಗಲಿ ಸಲ್ಫೇಟ್ ಆಗಲಿ ಇರಬಾರ್ದು. ಅದು ನಮ್ಮ ಫೇಸ್ pHನ ಮೇಂಟೈನ್ ಮಾಡಬೇಕು. ಸೊ ಆ ರೀತಿ ಒಂದು ಫೇಸ್ ವಾಶ್ ಅಥವಾ ಸೋಪ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಸುಮ್ಮನೆ ಯಾರೋ ಒಬ್ಬರು ರೆಫರ್ ಮಾಡ್ತಿದ್ದಾರೆ, ಇದು ನನಗೆ ವರ್ಕ್ ಆಗ್ತಿದೆ ನೀವು ಯೂಸ್ ಮಾಡಿ ಅನ್ನೋದೆಲ್ಲ ಯೂಸ್ ಮಾಡಬೇಡಿ. ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಲೈಕ್ ಸ್ಕಿನ್ ಬಗ್ಗೆ ಸ್ವಲ್ಪ ಆದಷ್ಟು ನಾವು ಕಾಶಿಯಸ್ ಆಗಿರ್ಬೇಕು. ಯಾಕೆಂದರೆ ನಾನು ಮುಂಚೆ 1 2 to 3 years ಹಿಂದೆ ನೋಡಿದ್ರೆ ನನ್ನ ಸ್ಕಿನ್ನ ನಾನು ತುಂಬ ಹಾಳು ಮಾಡ್ಕೊಂಡಿದ್ದೆ. ಯಾರ್ಯಾರು ಏನೇನು ಹೇಳ್ತಾರೆ ಪ್ರಾಡಕ್ಟ್ ಎಲ್ಲ ಹಚ್ಚೋದು ಈ ಥರ ಎಲ್ಲ ಮಾಡಿಕೊಂಡು ಆ್ಯಂಡ್ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ನನ್ನ ಸ್ಕಿನ್ ನಿಯರ್ಲಿ ನಾನು ಸೆಪ್ಟೆಂಬರಲ್ಲಿ ಯಾವಾಗಲೂ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಸ್ಕಿನ್ ಹಾಳು ಮಾಡ್ಕೊಂಡಿದ್ದಕ್ಕೆ ನನಗೆ ಮಾರ್ಚ್ವರೆಗೂ ಟೈಮ್ ಬೇಕಾಯಿತು. ಆ್ಯಂಡ್ ನಂಬ್ತಿರೋ ಬಿಡ್ತೀರ, ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಅಂತಂದರೆ ತೋರಿಸ್ತಿರೋ ಡಾಕ್ಟರ್ಸ್ ಇಲ್ಲ. ಈ ಥರ ಆಗಿ ಮುಖನೇ ಹಾಳು ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನಾನಂತೂ ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಲ್ಲ, ಅದೇ ನಾನು ಯಾವಾಗಲೂ ಚಿಕ್ಕ ML ಸ್ಟಾರ್ಟ್ ಮಾಡ್ತೀನಿ. ಯಾವುದೇ ಪ್ರಾಡಕ್ಟ್ ಆಗಲಿ ದೊಡ್ಡ ಕ್ವಾಂಟಿಟಿನ ತರಿಸಲ್ಲ, ಲಾರ್ಜ್ ಕ್ವಾಂಟಿಟಿ ಚಿಕ್ಕ ಕ್ವಾಂಟಿಟಿಯಲ್ಲೇ ತರಿಸಿ ಟ್ರೈ ಮಾಡಿ ನೋಡ್ತೀನಿ. ಸಪೋಸ್ ನನ್ನ ಸ್ಕಿನ್ಗೆ ಇದು ಸೂತ್ನಿಗಾಗಿದೆ ಅಥವಾ ಅದಕ್ಕೆ ನನ್ನ ಸ್ಕಿನ್ ಏನೂ ರಿಯಾಕ್ಟ್ ಆಗ್ತಿಲ್ಲ ಅಂದಾಗ ಮಾತ್ರ ನಾನು ಟ್ರೈ ಮಾಡೋದು. ಆ್ಯಂಡ್ ಆದಷ್ಟು ಸಿಂಪಲ್ಲಾಗಿ ಇಟ್ಕೊಳ್ಳಿ ನಿಮ್ಮ ಸ್ಕಿನ್ ಕೇರ್ ರುಟೀನ್ನ. ಸೊ ಇವಾಗ ನಂದು ಹೇಗಿದೆ ಅಂತ ತೋರಿಸ್ತೀನಿ. ಸೊ ಫೇಸ್ ವಾಶ್ ಆದಮೇಲೆ ಕಂಪ್ಲೀಟಾಗಿ ನೀವು ಡ್ರೈ ಆಗೋಕ್ಕೆ ಬಿಡಬಾರ್ದು. ಇನ್ನು ಸ್ವಲ್ಪ ನಿಮಗಿನ್ನ ಮಾಯ್ಸ್ಟ್ ಕಂಟೆಂಟ್ ಇರಬೇಕು. ನಾನು ಫೇಸ್ ವಾಶ್ ಆದಮೇಲೆ ಟವಲಲ್ಲಿ ಒರೆಸೋದಾಗಿ ಅದೆಲ್ಲ ಏನೂ ಮಾಡಲ್ಲ, ಹಾಗೆ ಡ್ರೈ ಆಗೋಕ್ಕೆ ಬಿಡ್ತೀನಿ ಆಯಿತಾ. ಸೊ ಇವಾಗ ನಾನು ನಿಮಗೆ ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ನಾನು ಪಿಕ್ಸಿ ಗ್ಲೋ ಟಾನಿಕ್ನ ಯೂಸ್ ಮಾಡಿ ನನಗೆ ರಿವ್ಯೂನ ಶೇರ್ ಮಾಡ್ತೀನಿ ಅಂತ. ಆಲ್ಮೋಸ್ಟ್ 1 week ಮೇಲೆ ಆಗ್ತಾ ಬರ್ತಿದೆ. ನನಗಂತೂ ತುಂಬ ರಿಸಲ್ಟ್ ನನಗೆ ಓಕೆ ಅನ್ನಿಸ್ತು, ಏಕೆಂದರೆ ನಾನು ಯೂಸ್ ಮಾಡಿ ಇನ್ನು ಫುಲ್ ಫೇಸ್ನ ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಟ್ಟಿಲ್ಲ. ನನಗಿಲ್ಲೆಲ್ಲ ಇನ್ನೂ ಸ್ವಲ್ಪ ಮಾಯ್ಸ್ಟ್ ಆಗಿದೆ ಅಂತ ಅನ್ನಿಸ್ತಿದೆ. ಆ ಟೈಮಲ್ಲೇ ನಾನು ಪಿಕ್ಸಿದು ಗ್ಲೋ ಟಾನಿಕ್ ವಿಚ್ ಕನ್ಸಿಸ್ಟ್ ಆಫ್ 5% ಗ್ಲೈಕಾಲಿಕ್ ಆ್ಯಸಿಡ್ ಎಕ್ಸ್ಫ್ಲೋರೇಟಿಂಗ್ ಟೋನರ್ ಇದೆ. ಇದರಲ್ಲಿ 5% ಆಫ್ ಗ್ಲೈಕಾಲಿಕ್ ಆ್ಯಸಿಡ್ ಇದೆ. ಸೊ ಕಾಟನ್ ಪ್ಯಾಡ್ ತೊಗೊಂಡು ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ಕೊಳ್ಳಿ. ಅದಿಂದೆ ಬೆಳಕು ಅನಿಸ್ತಿದೆ ಅಲ್ವಾ. ಸೊ ಗ್ಲೋ ಟಾನಿಕ್ ಅಥವಾ ಟೋನರ್ ಯೂಸ್ ಆದಮೇಲೆ ನಾನು ಸೀರಮ್ ಯೂಸ್ ಮಾಡ್ತಿದ್ದೀನಿ. ಇದು ಮಿನಿಮಲಿಸ್ಟ್ದು ಆಲ್ಫಾ ಆರ್ಬಿಟಿನ್ 2% ಇರುವಂಥದ್ದು. ಲೈಕ್ ಇಟ್ ವಿಲ್ ರೆಡ್ಯೂಸಸ್ ದ ಪಿಗ್ಮೆಂಟೇಷನ್ ಆ್ಯಂಡ್ ಸ್ಪಾಟ್ಸ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ನನಗೆ ಬಾಯಿ ಸುತ್ತು ತುಂಬ ಹೈಪರ್ ಪಿಗ್ಮೆಂಟೇಷನ್ ಇದೆ. ಸೊ ಹಾಗಾಗಿ ನನಗೆ ಓಕೆ ಅನ್ನಿಸ್ತಿದ್ದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದಮೇಲೆ. ನನಗೇನು ಆ ರೀತಿ ಸ್ಕಿನ್ನಿಗೆ ಇದು ಇರಿಟೇಟ್ ಮಾಡೋದಾಗಲಿ ಏನೂ ಮಾಡಿಲ್ಲ. ಸೊ ಸೀರಮ್ ಯಾವಾಗಲೂ ಅಷ್ಟೇ, ನಾವು ಸೀರಮ್ ಅಪ್ಲೈ ಮಾಡಬೇಕಾದ್ರೆ ಈ ಟಿಪ್ ಆಫ್ ದ ಡ್ರಾಪರ್ನ ನಮ್ಮ ಕೆನ್ನೆ ಮೇಲೆ ಟಚ್ ಆಗೋ ಥರ ಇಟ್ಕೋಬಾರ್ದು, ದೂರದಿಂದನೇ ಅಪ್ಲೈ ಮಾಡ್ಕೊಳ್ಳಿ. ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇದು ಯೂಸ್ ಮಾಡೋದ್ರಿಂದ ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅದು ಕಮ್ಮಿ ಆಗುತ್ತೆ. ಸೀರಮ್ ಆದಮೇಲೆ ಮಾಯಿಶ್ಚರೈಸರ್ ನಾನು ಸೆಟಾಫಿಲ್ ಯೂಸ್ ಮಾಡ್ತೀನಿ. ಇದು ನಿಮಗೆ ಡ್ರೈ ಸ್ಕಿನ್ ಆಗಿರ್ಬೋದು, ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಆ್ಯಂಡ್ ಇದನ್ನು ನಾನು 3 to 4 yearsಯಿಂದ ಯೂಸ್ ಮಾಡ್ತಿರೋದು. ಸೊ ಎಷ್ಟು ಸಾಫ್ಟ್ ಇದೆ ಅಂದರೆ ಇದು ಮುಖಕ್ಕೆ ಬೆಣ್ಣೆ ಹಚ್ಕೊಂಡಿರೋ ರೀತಿ ಫೀಲ್ ಆಗುತ್ತೆ. ಸೊ ಇದಿಷ್ಟೇ ನನ್ನ PM ರುಟೀನ್. ಸೊ ನಿಮ್ಗೆ ಇದ್ರ ಮೇಲೆ ಏನಾದರೂ ಟ್ರೀಟ್ಮೆಂಟಿಗೆ ನೀವೇನಾದರೂ ಕ್ರೀಮ್ಸ್ ಅಥವಾ ಆಯಿಂಟ್ಮೆಂಟ್ಸ್ ಯೂಸ್ ಮಾಡ್ತಿದ್ರೆ ಇದಾದಮೇಲೆ ನೀವು ಯೂಸ್ ಮಾಡ್ಬೋದು. ಸೊ ಸ್ಕಿನ್ ಲೈಟ್ನಿಂಗ್ ಜೆಲ್ಲೆಲ್ಲ ಯೂಸ್ ಮಾಡ್ತಿರ್ತೀವಿ ವಿಚ್ ಕನ್ಸಿಸ್ಟ್ ಆಫ್ ಕೋಜಿಕ್ ಆ್ಯಸಿಡ್ ಎಲ್ಲ.
ಸೊ ನೀವು ಆ ರೀತಿ ಏನಾದರೂ ಯೂಸ್ ಮಾಡ್ತಿದ್ರೆ ಇಷ್ಟು ಮಾಡಿ ಬೇಸಿಕ್ ಪ್ರಿಪ್ರೇಷನ್ ಮಾಡಿ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಲಿಪ್ ಬಾಮ್ ಹಚ್ಕೊತಾ ಇದ್ದೀನಿ, ಲಿಪ್ಪಿ ಅಂತ ಹೇಳಿ SPF 15 ಇದೆ. ಲೈಟನ್ಸ್, ಸಾಫ್ಟನ್ಸ್ ಆ್ಯಂಡ್ ರಿಪೇರ್ಸ್. ಸ್ಟ್ರಾಬೆರಿ ಫ್ಲೇವರ್. ಇಷ್ಟೇ. ಸೊ ಇದೆರಡು ಪ್ರಾಡಕ್ಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪಿಕ್ಸಿ ಟೋನರ್ ಆ್ಯಂಡ್ ಮಿನಿಮಲಿಸ್ಟ್ ಇದು ಸೀರಮ್ನ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ. ಆ್ಯಂಡ್ ಇವಾಗ ಕೂಮ್ ಮಾಡ್ಕೋಬೇಕು. ಆ್ಯಂಡ್ ಮಲಗಬೇಕಾದ್ರೂ ಅಷ್ಟೇ. ನಾನು ಮುಂಚೆ ಹಿಂಗೆ ಕೂದಲು ಬಿಡೋದು ಅಥವಾ ಪೋನಿಟೇಲ್ ಹಾಕ್ಕೊಂಡು ಮಲ್ಕೊತಾ ಇದ್ದೆ. ಬಟ್ ಇವಾಗ ರೀಸೆಂಟಾಗಿ ಕೂದಲನ್ನ ನೀಟಾಗಿ ಬಾಚಿ ಸಿಕ್ಕೆಲ್ಲ ತೆಗೆದು ಎಂದು ಮಲ್ಕೊತೀನಿ. ಸೊ ದಟ್ ನನಗೆ ಬೆಳಿಗ್ಗೆ ಅದು ಯಾವುದೇ ರೀತಿಯಾದಂಥ ಟ್ಯಾಂಗಲ್ಸ್ ಆಗಿರಲ್ಲ. ಟಿರಾ ಬ್ಯೂಟಿಯಲ್ಲಿ ಸೇಲ್ ನಡೀತಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಸೊ ದಟ್ ನಿಮಗೆ ಆಫರ್ ಅಪ್ಲೈ ಆಗಿ ತುಂಬ ರೀಸನಬಲ್ ಪ್ರೈಸಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ನಿಮಗೇನಾದ್ರು ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.